ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಇಂದು ಏಪ್ರಿಲ್ 24. ಪ್ರತಿಯೊಬ್ಬ ಕನ್ನಡಿಗರ ಪಾಲಿಗೆ ಇದೊಂದು ಕೇವಲ ದಿನಾಂಕವಲ್ಲ, ಇದೊಂದು ಹಬ್ಬ. ಕನ್ನಡದ ಕಣ್ಮಣಿ, ಗಂಧದ ಗುಡಿಯ ಚಂದದ ಮಗ, ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರ ಜನ್ಮದಿನೋತ್ಸವ. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. 1954ರಲ್ಲಿ ಬೇಡರ ಕಣ್ಣಪ್ಪ ಚಿತ್ರದ ಮೂಲಕ ಆರಂಭವಾದ ಈ ಪಯಣ ಸುಮ್ಮನೆ ಶುರುವಾದದ್ದಲ್ಲ, ಅದು ಕನ್ನಡ ಚಿತ್ರರಂಗದ ದಿಕ್ಕನ್ನೇ ಬದಲಾಯಿಸಿತು. ಅಲ್ಲಿಂದ ಶುರುವಾದ ಈ ಸಂಭ್ರಮ 200ಕ್ಕೂ ಹೆಚ್ಚು ಚಿತ್ರಗಳವರೆಗೂ ಸಾಗಿತು. ಪುರಾಣದ ಪಾತ್ರಗಳಾದ ಭಕ್ತ ಪ್ರಹ್ಲಾದ, ಸತ್ಯ ಹರಿಶ್ಚಂದ್ರ ಇರ್ಲಿ ಅಥವಾ ಜೇಮ್ಸ್ ಬಾಂಡ್ ಮಾದರಿಯ CID 999 ಆಗಿರ್ಲಿ, ಮುತ್ತುರಾಜ ಆ ಪಾತ್ರಗಳಲ್ಲಿ ಪರಕಾಯ ಪ್ರವೇಶ ಮಾಡ್ತಿದ್ರು. ಇನ್ನು ಬಂಗಾರದ ಮನುಷ್ಯ ಸಿನಿಮಾ ಬಂತು. ಅದು ಕೇವಲ ಸಿನಿಮಾ ಆಗಿ ಉಳಿಲಿಲ್ಲ, ಸಾವಿರಾರು ಯುವಕರು ಹಳ್ಳಿ ಕಡೆ ಮುಖ ಮಾಡಿ ಕೃಷಿ ಮಾಡುವಂತೆ ಪ್ರೇರಣೆ ಮಾಡುವ ಶಕ್ತಿಯಾಗಿತ್ತು. ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ. ಅಣ್ಣವರು ಕೇವಲ ನಟರಾಗಿ ಉಳಿಯಲಿಲ್ಲ, ಅವರು ಶ್ರೇಷ್ಠ ಗಾಯಕರಾಗಿ ಹೊರಹೊಮ್ಮಿದ್ರು. ಸಂಪತ್ತಿಗೆ ಸವಾಲು ಚಿತ್ರದ ಯಾರೇ ಕೂಗಾಡಲಿ ಹಾಡಿನ ಮೂಲಕ ಶುರುವಾದ ಅವರ ಗಾಯನ ಪ್ರಿಯರ ಸಂಖ್ಯೆ ಇಂದಿಗೂ ಕಡಿಮೆಯಾಗಿಲ್ಲ. ತಾವಷ್ಟೇ ಆಡುವುದಲ್ಲದೆ ಹೊಸ ನಟರಿಗೂ ಹಿನ್ನೆಲೆ ಗಾಯನ ಮಾಡಿ ಪ್ರೋತ್ಸಾಹ ನೀಡಿದ ದೊಡ್ಡ ಗುಣ ಅವರದ್ದು. ಅವರ ಧ್ವನಿಯಲ್ಲಿ ಒಂದು ಮ್ಯಾಜಿಕ್ ಇತ್ತು, ಅದು ಕನ್ನಡಿಗರ ಮನೆಯಲ್ಲಿ, ರೇಡಿಯೋಗಳಲ್ಲಿ ಮತ್ತು ಮನಸ್ಸುಗಳಲ್ಲಿ ಇಂದಿಗೂ ಗುನುಗುತ್ತಿವೆ. ಯಾರೇ ಕೂಗಾಡಲಿ, ಊರೇ ಹೋರಾಡಲಿ. ಕರ್ನಾಟಕ ಸರ್ಕಾರದಿಂದ ಕರ್ನಾಟಕ ರತ್ನ ಪ್ರಶಸ್ತಿ ಪಡೆದ ಮೊದಲ ವ್ಯಕ್ತಿ ಇವರು. ಕೇಂದ್ರ ಸರ್ಕಾರದಿಂದ ಪದ್ಮಭೂಷಣ ಮತ್ತು ಚಿತ್ರರಂಗದ ಅತ್ಯುನ್ನತ ಗೌರವ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಇವರಿಗೆ ಒಲಿದು ಬಂದವು. ಅಷ್ಟೇ ಅಲ್ಲದೆ ಮೈಸೂರು ವಿಶ್ವವಿದ್ಯಾಲಯವು ಅವರಿಗೆ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಿತ್ತು. ಅಂದಿನಿಂದ ಅವರು ನಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ರಾಜ್ ಆದ್ರು. ಎಷ್ಟೇ ಪ್ರಶಸ್ತಿ ಬರಲಿ, ಎಷ್ಟೇ ಕೋಟಿ ಅಭಿಮಾನಿಗಳಿರಲಿ, ಅಣ್ಣವರು ಸದಾ ತಲೆ ಬಗ್ಗಿಸಿ ಕೈ ಮುಗಿದವರು. ಅಭಿಮಾನಿಗಳೇ ದೇವರು ಎಂದು ಕರೆಯುತ್ತಿದ್ದ ಅವರ ಮಾತು ಇಂದಿಗೂ ನಮಗೆ ಸ್ಫೂರ್ತಿ. ಅವರು ಕೇವಲ ಸಿನಿಮಾಗಳಿಗೆ ಮಾತ್ರ ಸೀಮಿತವಾಗಿರದೆ ಗೋಕಾಕ್ ಚಳುವಳಿಯ ಮೂಲಕ ಕನ್ನಡ ಭಾಷೆಗಾಗಿ ಬೀದಿಗೆ ಇಳಿದು ಹೋರಾಟ ಮಾಡಿದ ಧೀಮಂತ ನಾಯಕ. ಅವರು ಹಾಕಿಕೊಟ್ಟ ದಾರಿಯಲ್ಲಿ ನಡೆಯುವುದೇ ನಾವು ಅವರಿಗೆ ನೀಡುವ ದೊಡ್ಡ ಗೌರವ. ಕೊನೆಯದಾಗಿ ಅಣ್ಣವರು ನಮ್ಮ ಹೃದಯದಲ್ಲಿ ಎಂದಿಗೂ ಅಮರ. ಅವರ ಹಾಡುಗಳು, ಮಾತುಗಳು ಮತ್ತು ಆದರ್ಶಗಳು ಸದಾ ನಮ್ಮೊಂದಿಗಿರುತ್ತವೆ. ಕನ್ನಡವನ್ನ ಪ್ರೀತಿಸೋಣ, ಕನ್ನಡವನ್ನೇ ಬೆಳೆಸೋಣ. ಅಣ್ಣವರು ಇಂದಿಗೂ ನಮ್ಮೊಂದಿಗೆ ಇದ್ದಾರೆ, ನಮ್ಮ ಕನ್ನಡದ ಉಸಿರಾಗಿ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸಪ್ತರ್ಷಿ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.